ಸುಮ್ಮನೆ ಒಂದು ಕಲ್ಪನೆ ಹೇಳ್ತೀನಿ ನಾನು ನಿಮಗೆ. ಸ್ವಾಮಿ ವಿವೇಕಾನಂದರನ್ನ ಅಮೇರಿಕಕ್ಕಿಂದ ಹೋಗಿದ್ದರು. ಅಮೇರಿಕಕ್ಕಿಂದ ಹೋಗಿರ್ತಕ್ಕಂಥ ಪ್ರಸಂಗದ ಒಳಗೆ ಸುಮಾರು ಒಂದು 7-8 ದಿನ ಅಲ್ಲಿ ಅಮೇರಿಕದೊಳಗಿಂದ ಇರ್ತಕ್ಕಂಥ ಪ್ರಸಂಗ ಬಂತು. ಎಲ್ಲ ಕಡೆ ತಿರುಗಾಡಿ ನೋಡಿದ್ರು. ಸ್ವಾಮಿ ವಿವೇಕಾನಂದರಿಗೆ ಉಣ್ಮೆ ಕತ್ತಿಕೊಂಡ್ರೆ ಏನೂ ಸಿಗಲಿಲ್ಲ. ಯಾಕಂದ್ರೆ ನಮ್ಮ ಭಾರತ ದೇಶದಾಗ ನಾವೆಲ್ಲ ಸಂತರು, ನಾವು ಏನು ಉಣ್ತೀವಿ ರೀ ನೋಡಿರಿ. ಹಾನಗಲ್ಲ ಕುಮಾರಸ್ವಾಮಿಗಳು ಅಂದಿನಿಂದ ಇವತ್ತಿನ ನಿಯಮಗಳನ್ನು ಮಾಡಿದ್ರು. ಪ್ರಸಾದ ಏನು ಉಣಬೇಕು ಏನ್ರಿ? ಹಾನಗಲ್ಲ ಕುಮಾರಸ್ವಾಮಿಗಳು ಏನು ನಿಯಮ ಇಟ್ಕೊಂಡ್ರು? ಹುಳಿ ಇಲ್ಲ, ಉಳ್ಳಾಗಡ್ಡಿ ಇಲ್ಲ, ಬೆಳ್ಳುಳ್ಳಿಲ್ಲ, ಎಣ್ಣೆ ಇಲ್ಲ, ಕಾರಿಲ್ಲ, ಉಪ್ಪಿಲ್ಲ. ಅಪ್ಪಿ ತಪ್ಪಿ ಇಟ್ಟು ಸಪ್ಪಂದ್ರೊಳಗೆ ಸ್ವಲ್ಪ ರುಚಿ ಅನ್ನಿಸ್ತು ತಿಕ್ಕೊಂಡ್ರೆ ಅಪ್ಪಿ ತಪ್ಪಿ ಅಂದ್ರೆ ರುಚಿಯಾಗ್ಯದಲ್ರಪ್ಪ. ಮತ್ತಿದು ನಾಲಿಗೆ ಬೇಡಿಗೆ ಹಿಡಿತು ತಿಕ್ಕೊಂಡಂದು ಅದು ರುಚಿಯಾಗಿರ್ತಕ್ಕಂಥ ಅಡಿಗೆಯಾಗ ನೀರು ಹಾಕ್ಕೊಂಡು ಪ್ರಸಾದ ಮಾಡ್ತಕ್ಕಂಥವ್ರು ಹಾನಗಲ್ಲ ಕುಮಾರಸ್ವಾಮಿಗಳು ಏನ್ರಿ. ಇಟ್ಯಾರೇ ಮಾಡ್ತೀವಿ ನಾವು ರೀ. ಸ್ವಲ್ಪ ಉಪ್ಪು ಕಮ್ಮಾದ್ರೆ ಮಡ್ದನ ಸೇವದ ಮರಿಗೆ ಹೊಡಿತೀವಿ. ಖಾರ ಕಮ್ಮಾದ್ರೆ ಹೊಡಿತೀವಿ, ಉಪ್ಪು ಕಮ್ಮಾದ್ರೆ ಹೊಡಿತೀವಿ. ಯಾವುದೇ ಒಬ್ಬರು ಸಂತರು ಇವತ್ತು ಅಲ್ಲಿ ಅಮೇರಿಕದೊಳಗಿಂದ ಏನು ಉಣ್ತಾರೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತದೆ. ಯಾಕಂದ್ರೆ ನೀವು ಪಟ್ಟಣದಾಗಿಂದ ಬೆಳೆದವ್ರು ಇದ್ದೀರಿ, ಚಂತನೆ ಟಿ ವಿ ನೋಡ್ತೀರಿ, ನಿಮಗೆಲ್ಲ ಗೊತ್ತದ. ಅಲ್ಲೆಲ್ಲ ಹಾವು ತಿಂತಾರೆ, ಚೇಳು ತಿಂತಾರೆ, ಏಡಿ ತಿಂತಾರಿಲ್ರಿ, ನಾಯಿ ತಿಂತಾರೆ, ಹಂದಿ ತಿಂತಾರೆ. ಹೊರಗಿನ ದೇಶದಾಗ ಇದೇ ತಿನ್ನಬೇಕು, ಇದೇ ಮಾಡ್ಬೇಕು ಅನ್ನೋಂಥದ್ದು ಏನಿಲ್ಲ ಅವ್ರಿಗೆ. ಈ ನೀವು ಮನೆಗೆ ಒಂದು ಜಿರ್ಲಿ ಬಂದ್ರೆ ಇಟ್ಟು ಹಿಂಗೆ ಹಿಡ್ಕೊಂಡು ಹೊಡಿತೀರಿ, ಹೊಡಿತೀರಿಲ್ಲ. ಅವ್ರು ಜಿರ್ಲಿದೇ ಫ್ರೈ ಮಾಡ್ಕೊಂಡು ತಿಂತಾರೆ, ಖಾರ ಉಪ್ಪು ಹಚ್ಕೊಂಡು. ಇವೇನಂತೀರಿ ನೀವು? ಕಾಕ್ರೋಚ್ ಏನ್ರಿ? ಅದನ್ನಿಂದ ತಿಂತಾರೆ ಅವರು. ಹಲ್ಲಿ ತಿಂತಾರ, ಏಡಿ ತಿಂತಾರ. ಸ್ವಾಮಿ ವಿವೇಕಾನಂದರಿಂದ 8 ದಿನಗಳ ಪರಂತರವಾಗಿ ಎಲ್ಲ ಕಡೆಯಿಂದ ಹುಡುಕಿದ್ರು. ಸ್ವಾಮಿ ವಿವೇಕಾನಂದರು ಉಣ್ತಕ್ಕಂಥ ಪ್ರಸಾದ ಅಲ್ಲಿ ಸಿಗಲಿಲ್ಲ, ಹಸಿವು ತಾಳಲಿಲ್ಲ. ಸ್ವಾಮಿ ವಿವೇಕಾನಂದರು ಅಲ್ಲೇ ಊರು ಹೊರಗಿಂದ ಒಂದು ಬ್ರಿಡ್ಜ್, ಆ ಬ್ರಿಡ್ಜಿನ ಮೇಗಿಂದ ಕುಂತಿದ್ರು ಸ್ವಾಮಿ ವಿವೇಕಾನಂದರು. ಹಸಿವು ತಾಳಲಾರದು. ಹಸಿವು ಎಲ್ಲರಿಗೂ ಇರೋದಿಲ್ಲ ರೀ. ಹಸಿವು ಸನ್ಯಾಸಿಗಳಿಗೂ ಆದ, ಹಸಿವು ಸಂಸಾರಿಕರಿಗೂ ಆದ, ಹಸಿವು ಶ್ರೀಮಂತರಿಗೂ ಆದ, ಹಸಿವು ಬಡವರಿಗೂ ಆದ. ಈಟೆಯಿಂದ ಶ್ರೀಮಂತರಿಂದ ಜರ ಚಲೋ ತಿಂತಾರ, ನಾವು ಬಡವರಿಂದ ಖಾರ ರೊಟ್ಟಿ ಉಣ್ತೀವಿ ಅಟ್ಟೆ. ಯಾರು ಉಣದು ಹೊಟ್ಟಿಗಾಗಿ ಉಣ್ಣೇಬೇಕಲ್ಲ. ಸನ್ಯಾಸಿಗಳಿದ್ರೇನು, ಸಂಸಾರಿ ಇದ್ರೇನು, ಎಲ್ಲರಿಗೂ ಕೂಡ ಭಗವಂತ ಇದು ಒಂದೇ ಕೊಟ್ಟನ ತಿಳ್ಕೊಂಡ ಇಟ್ಟು ಹೈರಾಣ ನಡೆದದ ಏನ್ರಿ. ಉಣದೇ 2 ರೊಟ್ಟಿ ಹೇಳ್ತಿರಲ್ಲ ಶರಣರು. ನೀನು ನಂಬುದು ಪಡಿಯಕ್ಕಿ, ಮಲಗೋದು ಅರ್ಧ ಮಂಚ ಹೇಳ್ತಾರಿಲ್ಲ. ನಾವು ಮಕ್ಕಳದೇ ಅರ್ಧ ಮಂಚ, ದೊಡ್ಡ ಮಂಚ ತರಿಸಿರ್ತೀವಿ. ಉಣದೇ ಅಂದ ಒಂದು ಮುಟ್ಟಿಗೆ ಅಕ್ಕಿ ಅನ್ನ ಉಣ್ತೀವಿ. ಆ ಮುಟ್ಟಿಗೆ ಅಕ್ಕಿ ಅನ್ನಕ್ಕೆ ಇಷ್ಟೆಲ್ಲ ಬಡ್ದಾಡ್ಬೇಕು ನೋಡ್ರಿ. ನಮ್ಮ ಮೋಸ ಮಾಡಬೇಕು, ಅನ್ಯಾಯ ಮಾಡಬೇಕು, ಕಿಸೆ ಕತ್ತರಿಸ್ಬೇಕು, ಸುಳ್ಳು ಹೇಳಬೇಕು. ಈಟ್ರ ಸಲುವಾಗಿ ಇಷ್ಟೆಲ್ಲ ಮಾಡ್ಬೇಕಲ್ರಿ. ಸ್ವಾಮಿ ವಿವೇಕಾನಂದರು ಹಸಿವು ತಾಳಲಾರ್ದಕ್ಕೆ ಊರು ಹೊರಗಿಂದ ಬಂದು ಕೂತ್ಕೊಂಡ್ರು. ಒಂದು 9-10 ವರ್ಷದ ಹುಡುಗ ಆಟ ಆಡ್ಕೊಂತ ಸ್ವಾಮಿ ವಿವೇಕಾನಂದರು ಎದುರಿಗೆ ಬತ್ತು. ನೋಡ್ತದ ಹುಡುಗ ಸ್ವಾಮಿ ವಿವೇಕಾನಂದರು ಹುಡುಗಿ ಹೆಂಗ್ರಿ. ಈಗ ನಾವು ಹುಟ್ಟಿವಿಲ್ಲ, ಇಲ್ಲೆಲ್ಲ ಅಜ್ಜಾರ ಅದ ನೋಡ್ರಿ ಏನ್ರಿ, ಮಣಕೊಡ ಅಜ್ಜಾರ ಅದೆಲ್ಲ ಹಿಂಗೆ ಪೇಟ ಶಲ್ಯ, ಇದು ಸ್ವಾಮಿತ್ವ ಲಕ್ಷಣ. ಇದು ಸ್ವಾಮಿ ವಿವೇಕಾನಂದರಿಂದ ಕಾವಿ ಬಟ್ಟೆ ಹುಟ್ಟಾರೆ, ತಲೆಗಿಂದ ಪೇಟ ಸುತ್ತಕೊಂಡಾರೆ. ಒಂದು ಕಡೆಗಿಂದ ಕುಂತಾರ. ಅಮೇರಿಕದೊಳಗೆ ಸಂತರಾಗಿರ್ತಕ್ಕಂಥವ್ರು ಹಿಂಗಿರಲ್ಲ. ನಮ್ಮಂಗೆ ಕಾವಿ ಬಟ್ಟೆ ಹುಟ್ಟಿರ್ತಾರೆ ಅಂದ್ರೆ ಏನು, ನಮ್ಮಂಗೆ ಕಾವಿ ಬಟ್ಟೆ ಹುಟ್ಟಿರಂಗಿಲ್ಲ. ಅಲ್ಲೆಲ್ಲ ಪ್ಯಾಂಟು, ಹ್ಯಾಟು, ಕೋಟು, ಶರ್ಟು ಏನ್ರಿ ಟೈಗೆ ಹಾಕ್ಕೊಂಡು ಸ್ಟೈಲ್ನಾಗೆಲ್ಲ ಇರ್ತಾರೆ. ಅವರು ಅಲ್ಲ ಮಹಾತ್ಮರವರು. ನಮ್ಮಲ್ಲಿ ಅಪ್ಪಿ ತಪ್ಪಿ ಕೋಟ ಗಿಟ್ಟು ಹಾಕೊಂಡು ಬಂದವನು ಯಾರು ನಮಸ್ಕಾರ ಮಾಡ್ತೀರಿ? ಯಾರು ನಮಸ್ಕಾರ ಮಾಡ್ತೀರಿ? ಇಟ್ಟು ಕಾವಿ ಬಟ್ಟೆ ಹಾಕೊಂಡು ಬಂದ್ರೆ ನಮಸ್ಕಾರ ಮಾಡಲ್ಲ. ಜಯಮಂಗಲಂ ಅನ್ನೋದ್ರೆ ಗಂಗಾ ಡಣ್ಣಲಕತ್ತವ ಅಲ್ಲಿ ಹೆಂಗ್ರಿ. ಇನ್ನು ಇಲ್ಲಿ ಜಯ ಜಯ ಏನ್ರಿ, ಜಯಲಿಂಗ ಇಲ್ಲಿ ಜಲವು ಮಾಡ್ಯಾರ ಗವಾಯಿಗಳು ನೋದ್ರಾಗ ಒಂದು ಇದ್ರೆ ಭಾರಿ ಹಣೆ ಮಂದಿ ಅಲ್ಲಿ ಗಂಗಾ ಡಣ ಅಂತಾರೆ. ಯಾ ನಮಸ್ಕಾರ, ಯಾ ಚಮತ್ಕಾರ. ಕಾವಿ ಬಟ್ಟೆ ಹುಟ್ರೆ ನಮಸ್ಕಾರ ಮಾಡಲ್ರಿ. ಇನ್ನು ಪ್ಯಾಂಟ ಕೋಟ ಊಟ ಬಂದವನಿಗೆ ನಮಸ್ಕಾರ ಮಾಡ್ತೀರಿ? ಹಾಗಂಗಿಲ್ಲ, ಮನಸ್ಸು ಒಪ್ಪಂಗಿಲ್ಲ ಏನ್ರಿ, ಮನಸ್ಸು ಒಪ್ಪಂಗಿಲ್ಲ. ಸ್ವಾಮಿ ವಿವೇಕಾನಂದರ ಉಡುಗೆ ತೊಡುಗೆ ಅಂತ ನೋಡಿ ಆ ಅಮೇರಿಕದ ದೇಶದ ಹುಡುಗ ಅದು ಏನು ವಿಚಾರ ಮಾಡಕತ್ತು, ಇವರು ಉಡುಗೆ ತೊಡುಗೆ ನೋಡಿದ್ದು ಹೆಣ್ಣದೋ ಗಂಡದೋ ಆ ಹುಡುಗ ಗೊತ್ತಾಗಲಿಲ್ಲ. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಯಾವತ್ತು ಕ್ಲೀನ್ ಇರೋರು, ಏನು ಸೇವಿಗೆ ಹಿಂಗೆ ಮಾಡ್ಕೊಂಡು ಕ್ಲೀನ್ ಇರೋರು. ತಲೆಗೆಂದ ಪೇಟ ಸುತ್ಯಾರ ಏನ್ರಿ, ಬಣ್ಣದಿಂದ ಅರಿವಿ ಮೈ ಮೇಲಿಂದ ಕಾವಿ ಬಣ್ಣದಿಂದ ಅರಿವಿ ಮೈ ಮೇಲೆ ಹಾಕೊಂಡ್ರಲ್ಲ. ಅದಕ್ಕೆ ಆ ಹುಡುಗ ವಿಚಾರ ಮಾಡ್ತಿದ್ದು ಹೆಣ್ಣದ ಗಂಡದ, ಮಾತಾಡಿಸಲೇ ಬೇಡ. ಹೋಗಿ ಸಮೀಪದಿಂದ ಹೋಯ್ತು. ಹೋಗಿ ಸ್ವಾಮಿ ವಿವೇಕಾನಂದರಿಗೆ ಕೇಳತ್ತು, ಅಪ್ಪ ನೀವು ಯಾವ ದೇಶದವರು? ಅವಾಗ ಸ್ವಾಮಿ ವಿವೇಕಾನಂದರು ಅಟ್ಟು ಹಸಿವೆ ಆಗ್ಯದ, ಅಟ್ಟು ಸಣ್ಣ ಹುಡುಗ ಮಾತಾಡ್ಸೋಕತ್ಯಾದ, ಸಂಕಟ ಆಗ್ಲಿಕ್ಕತ್ಯಾದ. ಅಟ್ಟು ಮಾತಾಡಿಸುವಂಥ ಪ್ರಸಂಗದ ಒಳಗೆ ಅಪ್ಪ ನೀವು ಯಾವ ದೇಶದವರು ತಗೊಂಡಂದಾಗ ಸ್ವಾಮಿ ವಿವೇಕಾನಂದರು ತಾಳ್ಮೆಯಿಂದ, ಅಪ್ಪ ನಾನೊಬ್ಬ ಭಾರತ ದೇಶದ ಸಂತದೇನಪ್ಪ, ಒಬ್ಬ ಮಹಾತ್ಮ ಅದೀನಿ. 10 ವರ್ಷದ ಹುಡುಗಗೆ ಎಂಥ ಜ್ಞಾನ. ಆ ಹುಡುಗಂತೂ ಹೌದು ನೀವು ಭಾರತ ದೇಶದ
ಮಹಾತ್ಮರಿದ್ರೆ ನಿಜ. ಯಾಕೋ ನಿಮ್ಮ ಮುಖ ಬಾಡೈತಿಲ್ಲ, ಯಾಕೋ ನಿಮ್ಮ ಮುಖ ಸಣ್ಣದಾಗೈತಿಲ್ಲ. ನಮ್ಮ ದೇಶದವ್ರು ಯಾರಾದರೂ ನಿಮ್ಮ ಬೈದ್ರೇನು? ಇಲ್ಲಪ್ಪ, ನಿನ್ನ ದೇಶದವ್ರು ನನಗೆ ಯಾರೂ ಬೈದಿಲ್ಲ. ಮತ್ತು ಯಾರಾದರೂ ಬಡಿದ್ರೇನು? ಇಲ್ಲಪ್ಪ, ನನಗೆ ಯಾರೂ ಕೂಡ ಬಡ್ದಿಲ್ಲ. ಮತ್ತು ಯಾಕೆ ಮುಖ ಸಣ್ಣದಾಗಿದೆ? ಯಾಕೆ ನೀವು ಮುಖದಿಂದ ಸಣ್ಣದು ಮಾಡ್ಕೊಂಡು ಕುಂತೀರಿ ಎತ್ತಿಕೊಂಡಂದಾಗ ಸ್ವಾಮಿ ವಿವೇಕಾನಂದರು ಅಂದರು, ಏನಪ್ಪ ನಿನ್ನ ದೇಶದೊಳಗೆ ಎಲ್ಲಿ ನೋಡ್ತಿಲ್ಲ ಅಂದ ಬರೀ ಮಾಂಸಾಹಾರನೇ ಊಟ ಮಾಡ್ತಾರೆ. ಆದ್ರೆ ನಾವು ಭಾರತ ದೇಶದ ಸಂತರು ಅದನ್ನು ಯಾವುದೂ ಮುಟ್ಟಂಗಿಲ್ಲ. ಎಲ್ಲಾದರೂ ಕೂಡ ನಾನು ತಿನ್ಬೇಕೆತ್ತುಕೊಂಡಂದ್ರೆ 7 ದಿವಸ ಆಯಿತು, ಒಂದು ಹಣ್ಣನ್ನು ಕೂಡ ನನಗೇನು ಸಿಕ್ಕಿಲ್ಲ. ಅದಕ್ಕೆ ಹಸಿವು ತಾಳಲಾರ್ದಕ್ಕೆ ನನ್ನ ಮುಖ ಅಂತಕ್ಕಂಥ ಸಣ್ಣದಾಗ್ಯದ ಅಂದು. ಯಾವಾಗಿಂದ ಈ ಮಾತುಗಳನ್ನು ಕೇಳಿದಾಗ ಅದು 8-9 ವರ್ಷದ ಹುಡುಗಂತದ. ಮಹಾತ್ಮರೇ, ಇದೇ ಜಾಗದಾಗಿಂದ ಕುಂದ್ರಿ, ಇಲ್ಲದಿಂದ ನೀವು ಎಲ್ಲಿ ಹೋಗಬೇಡ್ರಿ ಎತ್ತಿಕೊಂಡು. ಆಯ್ತಪ್ಪ ತಂದು ಹುಡುಗನ ಮಾತಿಗೆ ಬೆಲೆ ಕೊಟ್ಟಂದು ಸ್ವಾಮಿ ವಿವೇಕಾನಂದರು ಅಲ್ಲೇ ಕುಂತರು. ಯಾವಾಗಿಂದ ಸ್ವಾಮಿ ವಿವೇಕಾನಂದರಂದು ಅಲ್ಲೇ ಕುಂತರು, ಇದು ಹುಡುಗಂದ ಓಡಿ ಹೋಯ್ತು. 10 ನಿಮಿಷ ಆಯಿತು, 15 ನಿಮಿಷ ಆಯಿತು, 20 ನಿಮಿಷ ಆಯಿತು. ಯಾವಾಗಿಂದ ಒಂದು 20 ನಿಮಿಷ ಅಂತಕ್ಕಂಥ ಬಿಟ್ಟು ಅದು ಸಣ್ಣದಂದ 9-10 ವರ್ಷದ ಹುಡುಗ ಒಂದು ಪ್ಲಾಸ್ಟಿಕ್ ಬ್ಯಾಗ, ಆ ಬ್ಯಾಗನ ಒಳಗೆ ಎಲ್ಲ ಥರದ ಹಣ್ಣು ಹಾಕ್ಕೊಂಡು ಸ್ವಾಮಿ ವಿವೇಕಾನಂದರ ಹತ್ರ ತಂತು. ಮಹಾತ್ಮರೇ, ನಮ್ಮ ಅಮೇರಿಕ ದೇಶದೊಳಗೆ ತಿನ್ನಕ್ಕೆ ಹಣ್ಣು ಸಿಕ್ಕಿಲ್ಲ ತಗೊಂಡಂತಿದ್ದೀರಲ್ಲ, ಈಗ ತೊಗೊಳ್ರಿ ಎತ್ತಿಕೊಂಡು ಒಂದು 4-5 ಸೇಪ, ಮೋಸಂಬಿ, ಹಿಂಗೆ ಬಾಳೆಹಣ್ಣು ಎಲ್ಲ ಥರದ ಹಣ್ಣುಗಳನ್ನ ಯಾವಾಗಿಂದ ಸ್ವಾಮಿ ವಿವೇಕಾನಂದರ ಕೈಯಾಗಿಂದ ಕೊಡ್ತು. ಸ್ವಾಮಿ ವಿವೇಕಾನಂದರಿಗೆ ಎಷ್ಟು ಖುಷಿ ಆಗಲಿಕ್ಕಿಲ್ಲರಿ. 7 ದಿವಸ ಆದ ನಂತರದಿಂದ ಪ್ರಸಾದ ಸಿಕ್ಕಿದಕ್ಕೆ ಎಷ್ಟು ಆನಂದ ಆಗಲಿಕ್ಕಿಲ್ಲ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಯಾವಾಗಿಂದ ಮನಸ್ಸಿಗೆ ಆನಂದ ಆಗಿ ಸ್ವಾಮಿ ವಿವೇಕಾನಂದರು ಜೋಳಿಗೆ ಬೆಳಗ್ಗೆ ಕೈ ಹಾಕಿ ಸ್ವಾಮಿ ವಿವೇಕಾನಂದರು ಆ ಹುಡುಗನಿಗೆ ಒಂದಿಷ್ಟು $, ಏನ್ರಿ ನಮ್ಮಲ್ಲಿ ಹೆಂಗೆ ರೂಪಾಯಿ ಅಂತೀವಿ, ರೊಕ್ಕ ಅಂತೀವಿ, ಅಲ್ಲಿ ಅಮೇರಿಕದೊಳಗೆ $, ಹತ್ಕೊಂಡು ಕರೀತಾರಲ್ಲ, ಒಂದು ಸ್ವಲ್ಪ $, ಅಂದ ಆ ಹುಡುಗನಿಗೆ ಕೊಡಕ್ಕೆ ಹೋದ್ರು. 9 ವರ್ಷದ ಹುಡುಗಂತದೆ. ಮಹಾತ್ಮರೇ, ನನಗೆ ದುಡ್ಡು ವಲ್ಯ ಅಂತ, ನನಗೆ ರೊಕ್ಕವಲ್ಲ. ಇಲ್ಲಪ್ಪ, ನನ್ನ ಮನಸ್ಸಿಗೆ ಆನಂದ ಆಗಿ ಅಂತ ಕೊಡಾಕತ್ತೀನಿ. ಯಾಕಂದ್ರೆ 7 ದಿವಸ ಆಯಿತು, ಹೊಟ್ಟಿಗೆ ಒಂದು ತುತ್ತು ಅನ್ನ ಇಲ್ಲ. ಅದಕ್ಕೆ 7 ದಿವಸ ಆಯಿತು. ಇವತ್ತು ನೀ ಹಣ್ಣು ತಂದು ಕೊಟ್ಟಿದ್ದು ನೋಡಿ, ನನ್ನ ಮನಸ್ಸಿಗೆ ಒಂದು ಖುಷಿಯಾಗಿ ಕೊಡಾಕತ್ತೀನಿ ಮಗ, ಒಲ್ಲೇನು ಬೇಡ ತಗೋತಿಕೊಂಡಂದಾಗ ಆ 9 ವರ್ಷದ ಹುಡುಗಂತದೆ, ಸ್ವಾಮೀಜಿ ನಾ ಹಣ್ಣು ತಂದು ಕೊಟ್ಟಿದ್ದು ನೋಡಿ ನಿಮಗೆ ಖುಷಿಯಾಗಿ ನನಗೆ ಏನಾದರೂ ಕೂಡ ಕೊಡ್ಬೇಕಂತಿದ್ರಿ ಅಂತಂದ್ರೆ ನನಗೊಂದು ವಚನ ಕೊಡ್ರಿ ಅಂತ. ನನಗೊಂದು ವಚನ ಕೊಡ್ರಿ ನೋಡ್ರಿ. ರೊಕ್ಕ ಕೇಳಿಲ್ಲ, ಬಂಗಾರ ಕೇಳಿಲ್ಲ. 9 ವರ್ಷದ ಹುಡುಗ ಸ್ವಾಮಿ ವಿವೇಕಾನಂದರಿಗೆ ಅಂತ ಕೇಳ್ತದೆ, ನನಗೊಂದು ವಚನ ಕೊಡ್ರಿ. ಯಾವಾಗಿಂದ ಸ್ವಾಮಿ ವಿವೇಕಾನಂದರು ಆಯ್ತಪ್ಪ, ಏನು ಕೇಳ್ತಿರ್ಬೇಕು, ಭಾಳ ಇನ್ನೊಂದೆರಡು ದುಡ್ಡು ಕೇಳ್ತಿರ್ಬೇಕಾ, ಏನ್ರಿ ಕೇಳ್ತಿರ್ಬೇಕು, ಆಯ್ತಪ್ಪ ನೀನು ಏನು ಬೇಕು ಕೇಳತ್ತಿಕೊಂಡಂದಾಗ 9 ವರ್ಷದ ಹುಡುಗನ ಬಳಿ ಅಭಿಮಾನ ಎಟ್ಟು ಹತ್ತಿಕೊಂಡು ಕೇಳಿದ್ರೆ, ಮಹಾತ್ಮರೇ, ಅಮೇರಿಕ ದೇಶವನ್ನು ಬಿಟ್ಟು ನಿಮ್ಮ ಭಾರತ ದೇಶಕ್ಕೆ ಹೋದ ಬಳಿಕ ಅಮೇರಿಕದೊಳಗೆ ಅದು ತಿರ್ಲಾಕ ನನಗೆ ಹಣ್ಣು ಸಿಕ್ಕಿಲ್ಲ ತಂದು ನೀವು ಯಾರ ಮುಂದೆ ಹೇಳಂಗಿಲ್ಲ ತಂದು ನನಗೆ ವಚನ ಕೊಡ್ರಿ ಎತ್ತಿಕೊಂಡಂತ. ಎಷ್ಟು ದೇಶದ ಅಭಿಮಾನ ರೀ. ನನ್ನ ಅಮೇರಿಕ ದೇಶದೊಳಗೆ ತಿನ್ನಕ್ಕೆ ಹಣ್ಣು ಸಿಕ್ಕಿಲ್ಲ ತಂದು ನಿನ್ನ ಭಾರತ ದೇಶದೊಳಗೆ ಹೋಗಿ ಹೇಳಂಗಿಲ್ಲ ಹತ್ತಿಕೊಂಡಂದು ನನಗೆ ವಚನ ಕೊಡ್ರಿ ಅಂತ ಕೇಳುತ್ತದೆ. 9 ವರ್ಷದ ಹುಡುಗನಿಗೆ ದೇಶದ ಬಗ್ಗೆ ಎಷ್ಟು ಅಭಿಮಾನ. ನಮಗ ದೇಶ ಮತ್ತು ದಿಲ್ಲಿ ದೂರ ಉಳಿತು. ನಮ್ಮ ರಾಜ್ಯದ ಬಗ್ಗೆ ಅಭಿಮಾನ ಅದೇನ್ರಿ? ನಮಗೆ ರಾಜ್ಯದ ಬಗ್ಗೆನೂ ಅಭಿಮಾನ ಇಲ್ಲ. ಹೋಗಲಿ, ರಾಜ್ಯ ಅಂದ್ರೆ ಮಾತ್ರ ಬೆಂಗಳೂರು ದೂರ ಆಯಿತು. ನಮ್ಮ ಜಿಲ್ಲದ ಬಗ್ಗೆ ಅಭಿಮಾನ ಅದೇ ನಿಮ್ಗೆ ಬೇಡ. ತಾಲೂಕಿನ ಬಗ್ಗೆ ಅಭಿಮಾನ ಅದೇನು? ತಾಲೂಕಿನ ಬೇಡ. ನಮ್ಮ ಊರ ಬಗ್ಗೆ ಅಭಿಮಾನ ಅದೇನು? ಇವೆಲ್ಲನೂ ಕೂಡ ಹಾಳಾಗಿ ಹೋಗಲೆಕ್ಕ. ನೀ ಯಾವ ಧರ್ಮದಾಗ ಹುಟ್ಟಿದಿ, ನೀನು ಧರ್ಮದರೆ ಅಭಿಮಾನ ಐತಿ ಅನ್ನುವಂಥ ಪ್ರಶ್ನೆ ಇವತ್ತು ನಾವು ಮಾಡಬೇಕಾಗ್ಯದ. ಧರ್ಮದ ಅಭಿಮಾನ ಬೇಕಲ್ಲ. ನಾವು ಯಾವ ಧರ್ಮದಾಗ ಹುಟ್ಟೀನಿ, ನನ್ನ ತಂದೆ ತಾಯಿ ಅಂದ್ರೆ ಯಾವ ರೀತಿಯಾಗಿ ಜೀವನ ಕಳೆದಾರೆ, ನನ್ನ ಎಲ್ಲ ಗುರು ಹಿರಿಯರಿಂದ ಯಾವ ರೀತಿಯಾಗಿ ಜೀವನ ಕಳೆದಾರೆ. ಇವತ್ತು ಹಾನಗಲ್ಲ ಕುಮಾರಶಿವಗಳಿಂದ ಪುರಾಣ ನಾ ಹೇಳಕತ್ತೀನಿ. ಇದು ಎದ್ರ ಸಲುವಾಗಿ ಎತ್ತುಕೊಂಡ ಕೇಳಿದ್ರ ಏನ್ರಿ, ಸುಮ್ಮನೆ ಅನ್ನೋ ಟೈಮ್ ಪಾಸ್ ಸಿಗಲ್ಲ. ಹಾನಗಲ್ಲ ಕುಮಾರಶಿವಗಳು ಈ ಜಗತ್ತಿಗೆ ಮಾಡಿರ್ತಕ್ಕಂಥ ಲೀಲೆಗಳನ್ನು, ಜಗತ್ತಿಗಂದ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಏನ್ರಿ ನಾವೆಲ್ಲ ನಾವು ವೀರಶೈವ ಲಿಂಗಾಯತರು ಅನ್ನುವಂಥವ್ರು ಏನಿದೀವಲ್ಲ, ಜಗತ್ತಿನೊಳಗೆ ನೀವು ಯಾರನ್ನ ನೆನೆಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೀವು ರೇಣುಕರ್ ನೆನೆಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಸವಣ್ಣನ ನೆನೆಸ್ತಿರೋ ಇಲ್ಲೋ ಗೊತ್ತಿಲ್ಲ. ಆದರೆ ಹಾನಗಲ್ಲ ಕುಮಾರಶಿವಗಳು ಮಾತ್ರ ನಾವೆಲ್ಲರೂ ಕೂಡ ನೆನೆಸಲೇಬೇಕು. ಒಂದು ವೇಳೆ ಹಾನಗಲ್ಲ ಕುಮಾರಶಿವಗಳು ಹುಟ್ಟದೇ ಇದ್ರೆ ಇವತ್ತಿನ ತನ ಈ ವೀರಶೈವ ಲಿಂಗಾಯತ ಧರ್ಮ ಇರ್ತಿದ್ದಿಲ್ಲ. ನಮ್ಮ ಯಾರ ಕೊಳ್ಳಗಳು ಲಿಂಗ ಇರ್ತಿದ್ದಿಲ್ಲ. ಲಿಂಗ ಕ್ರಾಂತಿ ಮಾಡಿರ್ತಕ್ಕಂಥವ್ರು ಹಾನಗಲ್ಲ ಕುಮಾರಶಿವಗಳು, ವಿಭೂತಿ ಕ್ರಾಂತಿ ಮಾಡಿರ್ತಕ್ಕಂಥವ್ರು ಹಾನಗಲ್ಲ ಕುಮಾರಶಿವಗಳು, ರುದ್ರಾಕ್ಷಿ ಕ್ರಾಂತಿ ಮಾಡಿರ್ತಕ್ಕಂಥವ್ರು ಹಾನಗಲ್ಲ ಕುಮಾರಶಿವಗಳು. ಧರ್ಮವನ್ನು ಉಳಿಸಿರ್ತಕ್ಕಂಥವರೇ 12ನೇ ಶತಮಾನದೊಳಗೆ ಬಸವಣ್ಣನವರು ಆದ್ರೆ ಈ 20ನೇ ಶತಮಾನದೊಳಗೆ ಹಾನಗಲ್ಲ ಕುಮಾರಶಿವಗಳು. ವೀರ ವಿರಕ್ತನಾಗಿ ಶಿವಯೋಗ ಸಾಧನ ವಹನವೇರಿ ಮೆರೆಯದಂತ ಕಿಂಕರ